ಮೊದಲಿಗೆ ನಾವಿವಾಗ ಗುರುವಂದನೆಯನ್ನ ಮಾಡೋಣ. ಎಲ್ಲ ಮತ್ತೊಮ್ಮೆ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿದ್ದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಸೊ ಈಗಿನ ಕ್ಲಾಸ್ ಅಲ್ಲಿ ನಾವು ನೀರಿನಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂತೇಳಿ ನಮ್ಮೆಲ್ಲರೂ ಕೂಡ ನಾವು ತಿಳ್ಕೊಳ್ತೇವೆ. ನಮ್ಮ ಈ ಒಂದು ಪೃಥ್ವಿಯಲ್ಲಿ ನಾವು ನೋಡಿದಾಗ ಸೊ ನೀರು ಎಷ್ಟು ಪರ್ಸೆಂಟ್ ಇದೆ? ಮೋರ್ ದ್ಯಾನ್ 75% ಗಿಂತ ಜಾಸ್ತಿ, ಹೌದಲ್ವಾ? ಭೂಮಿಯ ಭಾಗ ಎಷ್ಟಿದೆ? ಕಡಿಮೆಯ ಭಾಗ ಒಂದು 25% ಇದೆ. ಹಾಗೆ ನಮ್ಮ ಶರೀರದಲ್ಲೂ ಕೂಡ ನಮ್ಮ ಬಾಡಿಯ ಶರೀರದಲ್ಲೂ ಕೂಡ ಎಷ್ಟಿದೆ? 75% ಅಷ್ಟು ರಕ್ತನೇ ನಮ್ಮೊಳಗಡೆ ತುಂಬಿಕೊಂಡಿದೆ, ಹೌದಲ್ಲ? ನಮ್ಮ ಶಿರಸ್ಸಿನ ತುದಿಯಿಂದ ನಮ್ಮ ಕಾಲಿನ ತುದಿಯವರೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾನೇ ಇರುತ್ತೆ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನಮ್ಗೆ ನೀರಿನ ರೂಪದಲ್ಲೇ ಇರುವಂತದ್ದು. ಇನ್ನು ಉಳಿದಂತ ಭಾಗ ಏನಿದೆ, ಸ್ವಲ್ಪ ಪ್ರಮಾಣದಲ್ಲಿ ಮೂಳೆಗಳು, ಮಾಂಸಖಂಡಗಳು ಇರುವಂತದ್ದು ನಮ್ಗೆ. ನೋಡಿ, ಪೃಥ್ವಿ ಅಂದ್ರೆ ಬ್ರಹ್ಮಾಂಡದಲ್ಲೂ ಹೇಗಿದೆಯೋ ಹಾಗೆ ನಮ್ಮ ಒಳಗಡೆನೂ ಕೂಡ ಅದೇ ಒಂದು ಚೈತನ್ಯ ನಮ್ಮಲ್ಲೂ ಕೂಡ ಇದೆ. ಆ ನೀರಿನ ಶಕ್ತಿ ಎಷ್ಟು ಅದ್ಭುತ ಆಗಿದೆ ಅಂತ ಹೇಳಿದ್ರೆ ನೀವು ನೋಡಿರ್ಬೋದು, ನಮ್ಮ ಋಷಿ ಮುನಿಗಳು, ನಾವು ದೇವಸ್ಥಾನದಲ್ಲಿ ಹೋದ್ರೆ, ಹೌದಲ್ವಾ, ನಾವು ಕಾಶಿಯ ತೀರ್ಥವನ್ನ ತಗೊಂಡ್ ಬಂದ್ರೆ ಈಗ್ಲೂ ಕೂಡ, ಹೌದಲ್ವಾ, ನಾವು ತೀರ್ಥವನ್ನ ತಗೊಂಡ ತಕ್ಷಣ ನಮ್ಮಲ್ಲಿ ಒಂದು ಪರಿವರ್ತನೆ ಆಗ್ತಾ ಬರುತ್ತೆ, ಹೌದಲ್ವಾ? ಕಾಶಿಯ ತೀರ್ಥಕ್ಕೆ ಯಾಕೆ ಅಷ್ಟು ಒಂದು ಶಕ್ತಿ ಇದೆ? ಯಾಕೆ ಅಂತ ಹೇಳಿದ್ರೆ ಆ ನೀರಿಗೆ ಎಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿಯ ನೀರಿಗಿದೆ. ಮತ್ತೆ ಅದಕ್ಕೆ ನೆನಪಿನ ಶಕ್ತಿ ಇದೆ. ಅದಕ್ಕೆ ನಾವು ಏನ್ ಹೇಳ್ತೀವೋ ಆ ನೆನಪನ್ನ ಹಿಡಿದುಕೊಳ್ಳುವಂತ ಶಕ್ತಿಯು ಕೂಡ ಅದಕ್ಕೆ ಇದೆ. ಅದಕ್ಕೆ ನಮ್ಮ ಋಷಿ ಮುನಿಗಳು ಯಾವಾಗ್ಲೂ ಅವ್ರು ಕಮಂಡಲ ಇಟ್ಕೊಳ್ತಾ ಇದ್ರು, ನೋಡಿರ್ಬೋದು ನೀವು, ಹೌದಲ್ವಾ? ಯಾವಾಗ್ಲೂ ಒಂದು ನೀರನ್ನ ಯಾವಾಗ್ಲೂ ಇಟ್ಕೊಂಡು ಅವ್ರು ಯಾವಾಗ್ಲೂ ಧ್ಯಾನ ಮಾಡ್ಬೇಕಾದ್ರೆ ನೀವು ಚಿತ್ರಗಳೆಲ್ಲ ನೀವು ನೋಡಿರ್ಬೋದು. ನೀವು ಯಾವಾಗ್ಲೂ ಅವ್ರ ಜೊತೆನಲ್ಲಿ ಒಂದು ಕಮಂಡಲದಲ್ಲಿ ಆ ಒಂದು ಚಿಕ್ಕ ಒಂದು ಕಮಂಡಲದ ಒಳಗಡೆ ನೀ ಯಾವಾಗ್ಲೂ ಇಟ್ಕೊಂಡಿರ್ತಾ ಇದ್ರು. ಅವ್ರು ಏನದು ಅಂತ ಹೇಳಿದ್ರೆ ಅವರು ಅಭಿನಿಯಂತ್ರಿತ ಅಂತೇಳಿ, ಅಭಿಮಂತ್ರಿತ ಅಂತ ಹೇಳ್ಬೋದು ನಾವು. ಅಂದ್ರೆ ಆ ನೀರಿಗೆ ಶಕ್ತಿಯನ್ನ ತುಂಬಿ 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 ಅದು ಒಂದು ಪವರ್ಫುಲ್ ಆದಂತಹ ಶಕ್ತಿಯುತವಾದಂತಹ ಅಭಿಮಂತ್ರಿತ ನೀರಾಗಿರ್ತಾ ಇತ್ತು. ಆ ನೀರನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅವರು? ಶಾಪನಾದ್ರೂ ಕೊಡ್ತಾ ಇದ್ರು, ವರವನ್ನು ಕೂಡ ಕೊಡ್ತಾ ಇದ್ರು. ನೀರನ್ನ ಈ ರೀತಿ ಏನ್ ಮಾಡ್ತಾ ಇದ್ರು ಅವರು? ಹೇಳಿ ಅದನ್ನ ಈ ರೀತಿ ಅದನ್ನ ಮೇಲೆ ಹೆಚ್ಚಿದ ತಕ್ಷಣ ಅವ್ರು ಏನ್ ಅನ್ಕೊಳ್ತಾ ಇದ್ರು ಅದು ಸಿದ್ಧಿಸ್ತಾ ಇತ್ತು, ಹೌದಲ್ವಾ? ನಾವ್ ನೋಡಿದೀವಿ ಅಲ್ವಾ ಅದನ್ನ.
ಅಂತ ಹೇಳಿದ್ರೆ ಆ ಋಷಿ ಮುನಿಗಳಿಗೆ ಮಾತ್ರನ ಆ ನೀರಿಗಿರುವಂತ ಶಕ್ತಿ. ನಮ್ಮ ನೀರಿಗೂ ಕೂಡ ಶಕ್ತಿ ಇದೆ. ಆದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಆ ಶಕ್ತಿಯನ್ನು ನಮ್ಗೆ ಉಪಯೋಗಿಸ್ಕೊಳ್ಳುವಂತ ಜ್ಞಾನ ನಮಗೆ ಇಲ್ಲದೆ ಇರುವುದರಿಂದ ನಮ್ಗೆ ಅದರ ಅರಿವು ಗೊತ್ತಾಗ್ತಾ ಇಲ್ಲ. ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ ಹೇಳಿ, ಆ ತೀರ್ಥ ಪ್ರಸಾದವನ್ನ ಎಲ್ಲರಿಗೂ ಕೊಡ್ತಾರೆ. ತೀರ್ಥವನ್ನ ಕೊಡ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಮಂತ್ರಗಳೆಲ್ಲವನ್ನು ಹೇಳಿ ಆ ನೀರಿನಲ್ಲಿ ಆ ನೀರಿಗೆ ಎನರ್ಜಿಯನ್ನ ತುಂಬಿ, ಸಾರಿ ಒಂದ್ ಸೆಕೆಂಡ್, ಮಂತ್ರದ ಮುಖಾಂತರ ಆ ನೀರಿಗೆ ಒಂದು ಚೈತನ್ಯವನ್ನ, ಶಕ್ತಿಯನ್ನ ನೀರಿಗೆ ತುಂಬಿ, ಆ ಒಂದು ಶಕ್ತಿ ತುಂಬಿದಂತಹ ಆ ನೀರು ಏನ್ ಮಾಡುತ್ತೆ, ನಮ್ಮೆಲ್ಲರನ್ನು ಕೂಡ ನಮ್ಮನ್ನ ಒಂದು ಪರಿವರ್ತನೆಯನ್ನ ಗೊಳಿಸ್ತಾ ಬರ್ತಾ ಇದೆ. ಆದ್ರೆ ನಾವು ನಮ್ಮ ಮನೆಯ ನೀರನ್ನ ನಾವು ಯಾವ ರೀತಿಯಲ್ಲಿ ನಾವು ಅದನ್ನ ಎನರ್ಜೈಸ್ ಮಾಡ್ಕೊಳ್ಬೇಕು, ಆ ಒಂದು ವರವನ್ನ ಕೊಡುವಂತಹ ನೀರಾಗಿ ಯಾವ ರೀತಿ ನಾವು ಪರಿವರ್ತನೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಕಳಸದಲ್ಲಿ ನೀರಿಡ್ತಾ ಇದ್ರು, ಕಳಸ ಪೂಜೆಯನ್ನ ಮಾಡ್ತಾ ಇದ್ರು, ಆ ನೀರನ್ನ ಮನೆಗೆಲ್ಲ ಕಡೆಗೂ ಕೂಡ ಪೋಷಣೆಯನ್ನ ಮಾಡ್ತಾ ಇದ್ರು. ಆ ಮನೆ ಒಂದು ಶಕ್ತಿಯುತವಾಗಿ ಪರಿವರ್ತನೆ ಆಗ್ತಾ ಇತ್ತು. ಆದ್ರೆ ನಾವು ಇವಾಗೆಲ್ಲ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಕುಡಿಯುವಂತ ನೀರು ಹೇಗಿದೆ, ನಮ್ಮ ಮನೆಯಲ್ಲಿರುವಂತ ಹಿಂದಿನ ಕಾಲದಲ್ಲಿ ತಾಮ್ರದ ಬಿಂದಿಗೆಯಲ್ಲಿ, ತಾಮ್ರದ ಅಂಡೆಗಳಲ್ಲಿ ನೀರನ್ನ ಹಾಕಿ, ತುಳಸಿಯನ್ನ ಅದ್ರಲ್ಲಿ ಹಾಕಿ ಪ್ರತಿದಿನವೂ ಕೂಡ ಅದನ್ನ ಸೇವನೆಯನ್ನ ಮಾಡ್ತಾ ಇದ್ವಿ. ನೀರನ್ನ ಲಿಡ್ ಅನ್ನ ಹಾಕಿ ಕ್ಲೋಸ್ ಮಾಡ್ತಾ ಇದ್ವಿ. ಇವತ್ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಪ್ಲಾಸ್ಟಿಕ್ ಬಾಟಲ್ ಕುಡಿತೀವಿ, ಹೇಗ್ ಬೇಕೋ ಹಾಗೆ ಕುಡಿತೀವಿ ನೀರನ್ನ, ಹೇಗ್ ಬೇಕೋ ಹಾಗೆ ನಾವು ಸ್ಟೋರೇಜ್ ಮಾಡ್ಕೊಳ್ತೀವಿ. ನೀರು ನೋಡಿ ಎಲ್ಲಿಂದ ಬರುತ್ತೆ, ಅಲ್ಲಿಂದ ಬಂದೋದು, ನದಿಯಿಂದ ಆಗಿರ್ಬೋದು, ಕೆರೆಗಳಿಂದ ಆಗಿರ್ಬೋದು, ಅಲ್ಲಿಂದ ಬಂದಂತ ನೀರು ಹರ್ಕೊಂಡ್ 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 ಹರ್ಕೊಂಡು ಅದು ಎಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿರುತ್ತೆ. ಅದನ್ನ ಪೈಪಲ್ಲಿ ಕನೆಕ್ಷನ್ ಕೊಡ್ತೀವಿ, ಪೈಪ್ ಇಂದ ಅದು ಎಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಿರುತ್ತೆ. ಆ ಟ್ರಾವೆಲ್ ಮಾಡ್ಕೊಂಡು ನಲ್ಲಿಯಿಂದ ಬಂದು, ನಲ್ಲಿಯಿಂದ ನಾವು ತಗೊಂಡು ನಮ್ಗೆ ಎಲ್ಲಿ ಬೇಕು ಅಲ್ಲಿ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡು, ನಮ್ಮ ಮನೆಯಲ್ಲಿರುವಂತ ನಮ್ಮ ಎಲ್ಲ ವ್ಯಕ್ತಿಗಳು, ನಮ್ಮ ಮನೇಲಿ ಕುಟುಂಬದ ಪರಿವಾರದವ್ರು ಇರುವಂತವ್ರು ಎಲ್ಲರೂ ಕೂಡ ಆಲೋಚನೆಗಳು ಹೇಗಿರುತ್ತೆ, ವಿಚಾರಗಳು ಹೇಗಿರುತ್ತೆ, ಅದೆಲ್ಲ ಎನರ್ಜಿ ಎಲ್ಲಿರುತ್ತೆ, ನೀರಿನಲ್ಲಿ ತುಂಬಿಕೊಂಡಿರುತ್ತೆ. ಈಗ್ಲೂ ಕೂಡ ನೋಡಿ, ಯಾರ ಮೇಲಾದ್ರೂ ಕೂಡ ಸಾವುಗಳಾಗಿದ್ರೆ ಅವರ ಮನೆಯಲ್ಲಿ ಹೋಗಿ ನಾವು 11 ದಿನಗಳ ತನಕ ನಾವು ನೀರನ್ನ ಕುಡಿಯಲ್ಲ. ಯಾಕಿರ್ಬೋದು ಹೇಳಿ, ನಾವಂತ ಏನ್ ಅನ್ಕೊಳ್ತೀವಿ, ಅವ್ರ ಮನೆ ಸೂತ್ಕ ಆಗಿದೆ, ಅಥವಾ ಅವ್ರ ಮನೆಯಲ್ಲಿ ನಾವು ಟಚ್ ಮಾಡ್ಕೊಳ್ಬಾರ್ದು, ಅವ್ರ ಜೊತೆ ನಾವು ಅವ್ರನ್ನ ಇದ್ ಮಾಡ್ಬಾರ್ದು ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಯಾಕೆ ಗೊತ್ತಾ, ಆ ಮನೆಯಲ್ಲಿ ಎನರ್ಜಿ ಹೇಗಿರುತ್ತೆ ಹೇಳಿ, ಎಲ್ಲರೂ ಕೂಡ ದುಃಖದಲ್ಲಿ ಇರ್ತಾರೆ, ಕುಟುಂಬದ ಪರಿವಾರದವ್ರು ಎಲ್ಲರೂ ಕೂಡ ಸಂತೋಷವಾಗಿರ್ತಾರ, ಅತ್ಯಮೂಲ್ಯವಾದಂತ ಒಂದು ಜೀವವನ್ನ ಕಳ್ಕೊಂಡವ್ರು ಸಂತೋಷವಾಗಿರ್ತಾರ. ಅವರು ದುಃಖದಲ್ಲಿ ಇದ್ದಾಗ ಅವರ ಮನೆಯ ಪರಿಸರ ಹೇಗಿರುತ್ತೆ ಹೇಳಿ, ಆ ಚೈತನ್ಯ ಶಕ್ತಿ ಹೇಗಿರುತ್ತೆ, ಚೈತನ್ಯದ ಶಕ್ತಿಯು ಕೂಡ ದುಃಖದಲ್ಲೇ ಇರುತ್ತೆ. ಆಗ ಏನಾಗುತ್ತೆ, ನಾವ್ ಅವ್ರ ಮನೆಯಲ್ಲಿ ಹೆಚ್ಚಿಗೆ ಎಲ್ಲಿರುತ್ತೆ ಹೇಳಿ, ಜಾಸ್ತಿ ನಾವು ಫ್ರಿಡ್ಜ್ ಅಲ್ಲಿ ನೀರ್ ಇಟ್ಟಿರ್ತೀವಿ, ಅಡ್ಡೆಲ್ ನೀರ್ ಇಟ್ಟಿರ್ತೀವಿ, ಸ್ನಾನದ ಮೇಲೆ ನೀರಿರುತ್ತೆ, ತೊಟ್ಟಿನಲ್ಲಿ ನೀರ್ ಇಟ್ಕೊಂಡಿರ್ತೀವಿ, ಎಲ್ಲಾ ಕಡೆನೂ ನೀರಿರುತ್ತೆ ಅಲ್ವಾ. ಆ ನೀರು ಏನ್ ಮಾಡುತ್ತೆ, ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರನೇ ಏನ್ ಮಾಡಿದ್ದಾರೆ ಗೊತ್ತಾ, ನಮ್ಮ ಆಚಾರಗಳಲ್ಲಿ ಅದನ್ನ ಸೇರ್ಸ್ಬಿಟ್ಟಿದ್ದಾರೆ ಅಷ್ಟೇ. ಆ ದುಃಖದ ಎನರ್ಜಿ ನಾವು ತಗೊಂಡಾಗ ನಮ್ಮ ಕೂಡ ಎನರ್ಜಿನೂ ಕೂಡ ಏನಾಗುತ್ತೆ, ಆ ಲೋ ಎನರ್ಜಿ ಆಗಿ ನಾವು ಕನ್ವರ್ಟ್ ಆಗ್ಬಿಡ್ತೀವಿ ನಾವು. ಅದಕ್ಕೆ ಅದಾದ ನಂತರ ಏನಾಗುತ್ತೆ, ಆಟೋಮ್ಯಾಟಿಕಲಿ ಅವ್ರು ಶಿಫ್ಟ್ ಆಗ್ತಾರೆ. 11 ಡೇಸ್ ಆಗಿದ ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕು, ಜವಾಬ್ದಾರಿ ಇರುತ್ತೆ, ಎಲ್ಲ ವ್ಯವಹಾರಗಳನ್ನ ಮಾಡ್ಬೇಕು ಅಂದ್ರೆ ಆ ದುಃಖದ ಪರಿಸ್ಥಿತಿಯಿಂದ ಸ್ವಲ್ಪ ಹೊರಗಡೆಗೆ ಎಲ್ಲರೂ ಕೂಡ ಹೊರಗಡೆ ಬಂದ್ಬಿಡ್ತೀವಿ ನಾವು. ಅದಕ್ಕೋಸ್ಕರ ಮಾತ್ರ, ಅಂದ್ರೆ ಎನರ್ಜಿಗೋಸ್ಕರ ನಾವು ಮಾಡುವ, ಆದ್ರೆ ನಾವ್ ಅದನ್ನ ಏನ್ ಮಾಡ್ಕೊಂಡ್ಬಿಟ್ಟಿದೀವಿ,
ಅಂತ ಶ್ರದ್ಧೆ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಅವ್ರನ್ನ ಟಚ್ ಮಾಡಬಾರ್ದು, ಅವ್ರನ್ನ ಸೇರ್ಸ್ಕೊಳ್ಬಾರ್ದು. ನೋಡಿ ಅದ್ರ ಹಿಂದೆ ಎಷ್ಟು ಅದ್ಭುತವಾದಂತಹ ಸೈನ್ಸ್ ಅನ್ನ, ಸೈಂಟಿಫಿಕ್ ಆಗಿ ವೈಜ್ಞಾನಿಕ ರೀತಿಯಲ್ಲಿ ಎಲ್ಲವನ್ನು ಕೂಡ ಅದರೊಳಗಡೆ ಅಡಗಿಸಿದ್ದಾರೆ. ಅಂತ ಅದ್ಭುತವಾದಂತಹ ಶಕ್ತಿ ನಮ್ಮ ವರವನ್ನಾದ್ರೂ ಪಡ್ಕೊಳ್ಬಹುದು, ನಾವು ಶಾಪವನ್ನಾಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು. ಆ ರೀತಿಯಾದಂತಹ ಶಕ್ತಿ ನಮ್ಮ ನೀರಿಗೆ ಇರುತ್ತೆ. ಈಗ ನೀರನ್ನ ನಾವು ಯಾವ ರೀತಿ ನಾವು ಎನರ್ಜಿ ಚೆಕ್ ಮಾಡ್ಕೊಳ್ಳೋಣ, ಅದಕ್ಕೂ ಕೂಡ ನಾನು ಆಲ್ರೆಡಿ ಹೇಳಿದ್ದೇನೆ, ಪ್ರತಿಯೊಂದು ವಸ್ತುವಿಗೂ ಕೂಡ ಆಭಾ ಮಂಡಲ ಇದ್ದೇ ಇರುತ್ತೆ, ಆರ ಲೆವೆಲ್ ಇದ್ದೇ ಇರುತ್ತೆ. ಈಗ ನಾವು ಜಸ್ಟ್ ಅದನ್ನ ಚೆಕ್ ಮಾಡೋಣ. ಹೇಗ್ ಮಾಡೋದು? ಜಸ್ಟ್ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಜಸ್ಟ್ ಬಿಟ್ಟು ನಮ್ಮ ಮುಂದೆ ನೀವು ಗಾಜಿನ ಗ್ಲಾಸ್ ಆಗಿರ್ಬೋದು ಅಥವಾ ಸ್ಟೀಲ್ ಗ್ಲಾಸ್ ಅಲ್ಲಿ ಆಗಿರ್ಬೋದು, ಆ ನೀರನ್ನ ನೀವು ತಗೊಂಡಿರ್ತೀರಲ್ವಾ, ಆ ನೀರನ್ನ ಇಟ್ಟು ನೀವೇನ್ ಮಾಡಿ, ನಿಧಾನವಾಗಿ ನನಗೆ ಹೇ ಪರಮಾತ್ಮ, ನೀವು ಸಿಂಬಲ್ ಗಿಂಬಲ್ ಏನು ಹಾಕೋದ್ ಬೇಡ, ಹೇ ಜಗದೀಶ್ವರ, ಹೇ ಪರಮೇಶ್ವರ, ನಿಮಗೆ ಯಾವ ದಿವ್ಯ ಶಕ್ತಿಯ ಮೇಲೆ ನಿಮಗೆ ನಂಬಿಕೆ ಇದೆಯೋ ಆ ದಿವ್ಯ ಶಕ್ತಿಗಳನ್ನ ನೆನೆಸ್ಕೊಳ್ಳಿ. ನಿಧಾನವಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀರಲ್ಲಿ ಈ ರೀತಿ ಕೈಯನ್ನ ಎಷ್ಟು ನಿಧಾನವಾಗಿ ಆಗುತ್ತೆ, ನಿಧಾನವಾಗಿ 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 ನೀವು ಈ ರೀತಿ ತಗೊಂತಾ ಬರ್ಬೇಕು. ಮೇಲೆ ಹೋಗ್ಬೇಕು, ನಿಧಾನವಾಗಿ ಮಾಡ್ಬೇಕು, ತುಂಬಾ ಸೂಕ್ಷ್ಮವಾಗಿ ನೀವು ಅದನ್ನ ಗಮನಿಸ್ಬೇಕು. ಈ ರೀತಿ ಮೇಲೆ ಕೆಳಗಡೆ ಬಂದಾಗ ಆ ನೀರಿನಲ್ಲಿ ಒಂದು ಪ್ರೆಷರ್ ಆದಂಗೆ, ಯಾವುದೋ ಒಂದು ಚೈತನ್ಯದ ಶಕ್ತಿ ನಮ್ಗೆ ಒಂದು ಈ ತರ ಎಲೆಕ್ಟ್ರಿಕ್ ತರ ಕಣ್ಣನ್ನ ಮುಚ್ಚಿ ನಿಧಾನವಾಗಿ ನೀವು ಮಾಡ್ಬೇಕು. ಇದನ್ನ ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೇಕು. ನೀವು ಒಂಥರ ವೈಬ್ರೇಷನ್ ಆದಾಗೆ, ಜುಮ್ ಜುಮ್ ಅಂದಾಗೆ ನಿಮ್ಗೆ ಅದು ವೈಬ್ರೇಷನ್ ಆಗುತ್ತೆ. ಎಲ್ಲಿ ನಿಮ್ಗದು ಸಿಗಾಕೊಂಡಂಗ ಅನ್ಸುತ್ತೋ, ಒಂಥರ ಪ್ರೆಷರ್ ಆದಂಗ ಆಗುತ್ತೋ, ಅಲ್ಲಿ ನಿಮ್ಮ ಕೈಯನ್ನ ನಿಧಾನವಾಗಿ ಮಾಡ್ಬೇಕು. ಈಗ ಎಷ್ಟು ನಿಧಾನವಾಗಿ ಮಾಡ್ತೀರೋ ಅಷ್ಟು ನಿಮ್ಗೆ ಗೊತ್ತಾಗುತ್ತೆ. ಸ್ಲೋ ಆಗಿ ಮಾಡ್ಬೇಕು, ನಿಧಾನವಾಗಿ ಮಾಡ್ಬೇಕು ಶೋಭಾ ಅವ್ರೆ. ನಿಧಾನಕ್ಕೆ ನಿಧಾನಕ್ಕೆ ನೋಡ್ತಾ ಮಾಡಿ. ಎಲ್ಲೋ ಒಂದ್ ಕಡೆ ನಿಮ್ಗೆ ಅದು ಒಂಥರ ಅಯಸ್ಕಾಂತದ ರೀತಿಯಲ್ಲಿ ನಿಮ್ಗೆ ಅದು ಪ್ರೆಷರ್ ಆಗ್ತಾಗ ಆಗತ್ತೆ, ಅಲ್ಲಿ ನೀವು ನಿಲ್ಸ್ಕೊಳ್ಳಿ. ನೋಡಿ ನನ್ನ ವಾಟರ್ ಅಲ್ಲಿ ಇಷ್ಟು ಬಂದಿದೆ ನನ್ನ ಕೈಯಲ್ಲಿ, ನಿಮಗೆ ಎಷ್ಟು ಬರ್ತಾ ಇದೆ ನೋಡ್ಕೊಳ್ಳಿ. ನಿಮ್ಮ ಅಳತೆಯನ್ನ ನೀವು ನಿಮ್ಮ ಕೈಯಲ್ಲಿ ನೋಡ್ಕೊಳ್ಳಿ. ಅದನ್ನ ನೋಡ್ಕೊಂಡಿದ್ದೀರಾ ಅಲ್ವಾ? ಸೂಪರ್. ಇದು ಇರುವಂತಹ ಅಷ್ಟು ಲೆವೆಲ್ಗೆ ಒಂದು ಅದರ ಆಭಾ ಮಂಡಲದ ಶಕ್ತಿ ಇರುವಂತ ಒಂದು ನಮ್ಗೆ ಗೊತ್ತಾಗಿದೆ. ನಮ್ಗೆ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಈಗ ನಮ್ಗೆ ಗೊತ್ತಿರುವಂತ ಸಿಂಬಲ್ಗಳೆಲ್ಲವನ್ನು ಕೂಡ ಈಗ ನಾವು ಚಾರ್ಜ್ ಮಾಡೋಣ, ಕ್ಲೀನ್ ಮಾಡೋಣ. ಈಗ ಇದು ನಿಜವಾಗ್ಲೂ ನೀರಿಗಿರುವಂತ ಶಕ್ತಿ. ಈಗ ನಾವು ಅದನ್ನ ಶುದ್ಧಿಯನ್ನ ಮಾಡಿ ಅದರ ಚೈತನ್ಯವನ್ನ ತುಂಬಿದಾಗ ಅದರ ವೇರಿಯೇಷನ್ ಹೇಗಾಗತ್ತೆ ಅಂತ ನಾವು ನೋಡೋಣ. ಅದಕ್ಕೂ ಮುಂಚೆ ನೀವು ಈ ನೀರನ್ನ ಒಂದ್ ಸ್ವಲ್ಪ ನೀವು ಟೇಸ್ಟ್ ಮಾಡ್ಬೇಕು. ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಕಣ್ಣನ್ನ ಮುಚ್ಚಿ ನೀವು ಆ ನೀರನ್ನ ನೀವು ಕುಡಿದಾಗ ಅದ್ರ ಒಂದು ಏನು ಒಂದು ಟೇಸ್ಟ್, ರುಚಿ ಇರುತ್ತೆ. ಆ ರುಚಿಯನ್ನ ನೀವು ನೋಡ್ಕೊಳ್ಬೇಕು. ನೀವು ಎಲ್ಲರೂ ಕೂಡ ಗಮನಿಸ್ಕೊಂಡಿದ್ದೀರ.
ನೀರನ್ನ ಕೊಟ್ಟು ಈಗ ನಾವು ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಕೈ ಬೆರಳುಗಳನ್ನ ಜೋಡಿಸ್ಕೊಂಡು ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿಕಿ, ಚೋಕುರೆ 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 ಚೋಕುರೆ, ಸೆಹಿಕಿ 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 ಸೆಹಿಕಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿ, ಪ್ರದಾನ ಮಾಡಿ. ರೇಖಿ ಮಾತೆ ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿ. ಧನ್ಯವಾದ, ಧನ್ಯವಾದ. ನಮ್ಮ ಕೈಗಳನ್ನ ನಿಧಾನವಾಗಿ ಮೇಲೆ ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ ನಮ್ಮೆಲ್ಲರಿಗೂ ಕೂಡ ಇವತ್ತು ನೀರನ್ನು ಚೈತನ್ಯಮಯವನ್ನಾಗಿ ಮಾಡಿಸುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ಬ್ರಹ್ಮಾಂಡದಿಂದ ನಮ್ಮ ಶಿರಸ್ಸಿನ ಮೇಲೆ ಹರಿಯುತ್ತಾ ಇರುವ ಹಾಗೆ ನಾವು ನೋಡ್ತಾ ಬರೋಣ. ನಮ್ಮ ಶಿರಸ್ಸಿನ ಭಾಗದಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಗಂಧ, ಕತ್ತು, ಭುಜದಲ್ಲೆಲ್ಲವೂ ಕೂಡ ಪರಮಾತ್ಮನ ಪ್ರಕಾಶದ ಕಿರಣಗಳು ಹರಿತಾ ಇದೆ. ನಮ್ಮ ತೋಳುಗಳಲ್ಲಿ, ಅಂಗೈಯಲ್ಲಿ, ಮುಂಗೈಯಲ್ಲಿ, ಬೆರಳುಗಳ ತುದಿಯವರೆಗೆ ಪ್ರಕಾಶ, ಪ್ರಕಾಶ, ಪ್ರಕಾಶ. ಈ ದಿವ್ಯಮಯವಾದಂತಹ ಶಕ್ತಿಯುತವಾದಂತಹ ಪ್ರಕಾಶದ ಕಿರಣಗಳು ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ನಮ್ಮ ಹೃದಯ ಭಾಗದಲ್ಲಿ, ನಮ್ಮ ನಾಭಿಯ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರಕಾಶದಿಂದ ತುಂಬಿ ಹೋಗಿದೆ. ಹಾಗೆ ಈ ಚೈತನ್ಯದ ಶಕ್ತಿಯು ನಮ್ಮ ಬೆನ್ನಿನ ಮೇಲ್ಭಾಗ, ಕೆಳಭಾಗ, ಮಧ್ಯದಲ್ಲಿ, ನಮ್ಮ ಬೆನ್ನು ಮೂಳೆಯ ತುದಿಯವರೆಗೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶ ಕೇವಲ ಬೆಳಕು, 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 ಬೆಳಕು. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಹರಡುತ್ತಾ 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 ಹರಿಯುತ್ತಾ 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 ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲಿನಲ್ಲಿ ಹರಿಯುತ್ತಾ ಹಾಗೆ ಹರಿಯುತ್ತಾ ಸಾಗುತ್ತಾ ಸಾಗುತ್ತಾ ಹಿಮ್ಮಡಿಯಲ್ಲಿ, ಪಾದದಲ್ಲಿ, ಪಾದದ ಕೆಳಗೆ, ಕಾಲ್ ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ, ಪ್ರಕಾಶ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ನಾವಿರುವಂತಹ ಕೋಣೆಯನ್ನ ತುಂಬಿದೆ. ಕೋಣೆ ಎಲ್ಲವೂ ಕೂಡ ಪ್ರಕಾಶ, ಪ್ರಕಾಶ, ಪ್ರಕಾಶ. ಹಾಗೆ ಈ ಪ್ರಕಾಶದಿಂದ ನಮ್ಮ ಮನೆ ಎಲ್ಲವೂ ಕೂಡ ಪ್ರಕಾಶ. ಹಾಗೆ ಬೆಳಕು ಮುಂದೆ ಹರಿಯುತ್ತಾ 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 ನಾವಿರುವಂತಹ ನಗರವನ್ನ, ಗ್ರಾಮವನ್ನ, ಹಾಗೆ ಇಡೀ ದೇಶವನ್ನ ವ್ಯಾಪಿಸಿದೆ. ದೇಶವೆಲ್ಲವೂ ಕೂಡ ಕೇವಲ ತೇಜಸ್ಸಿನಿಂದ, ಆ ದಿವ್ಯಮಯವಾದಂತ ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಈ ಪ್ರಕಾಶ ಹಾಗೆ ಮುಂದೆ ಸಾಗುತ್ತಾ 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 ಇಡೀ ಪೃಥ್ವಿಯನ್ನ ಆವರಿಸಿದೆ. ಪೃಥ್ವಿಯನ್ನ ಆವರಿಸಿದಂತ ಈ ತೇಜಸ್ಸಿನ ಕಿರಣಗಳು ಹಾಗೆ ಮುಂದೆ ಹರಡುತ್ತಾ 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 ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಆಕಾಶದಲ್ಲಿ, ಬ್ರಹ್ಮಾಂಡದಲ್ಲಿ ಲೀನವಾಗಿದೆ. ಕೇವಲ ಪ್ರಕಾಶ, ಪ್ರಕಾಶ. ಎರಡೂ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು, ರೇಖಿ ಮಾತೆಗೆ ಧನ್ಯವಾದಗಳು, ತಂದೆ ತಾಯಿಯರಿಗೆ, ನವ ದುರ್ಗಿಯರಿಗೆ, ನಿಮಗೆ ವಿಶ್ವಾಸವಿರುವಂತ ಎಲ್ಲ ದಿವ್ಯ ಶಕ್ತಿಗಳಿಗೆ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು. ಎಲ್ಲರೂ ಉಪಸ್ಥಿತರಾಗಿ ಅವರ ಆಶೀರ್ವಾದದ ಕಿರಣಗಳು ನಮ್ಮ ಮೇಲೆ ಹರಿತಾ ಇದೆ. ಈಗ ನಮ್ಮ ಎರಡೂ ಕೈಗಳಿಂದ ಈಗ ನಾವು ನಮ್ಮ ನೀರಿನಲ್ಲಿ ನಾವು ಚೋಪುರೆಯನ್ನ ಬರೆಯೋಣ. ಚೋಪುರೆ 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 ಚೋಪುರೆ, ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ನೋಡಿ, ಆಂಟಿ ಕ್ಲಾಕ್ ವೈಸ್ ನಮ್ಮ ಕೈಗಳನ್ನ ನಾವು ವಾಚು ತಿರುಗುವ ಹಾಗೆ ತಿರುಗುವ ಬದಲು ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಕ್ಲೀನ್ ಮಾಡ್ಬೇಕು. ಈ ರೀತಿ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ. ಆ ಗ್ಲಾಸಿನ ಮೇಲೆ ಅಲ್ಲಿರುವ ಕಣ್ಣನ್ನ ಮುಚ್ಚಿ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗಲಿ 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 ಶುದ್ಧಿಯಾಗಲಿ
ಶುದ್ಧಿಯಾಗಲಿ, 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 ಶುದ್ಧಿಯಾಗಲಿ. ಅಲ್ಲಿರುವಂತ ಕಪ್ಪು 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 ಬಣ್ಣದಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ, ವಿಲೀನ ಆಗ್ತಾ ಇದೆ, ವಿಲೀನ ಆಗ್ತಾ ಇದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶದ ಕಿರಣಗಳು ನೀರಿನ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿ ಸಂಪೂರ್ಣವಾಗಿ ವಿಲೀನಗೊಂಡು ನೀರೆಲ್ಲವೂ ಕೂಡ ಶುದ್ಧಿಯಾಗಿದೆ, 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 ಅದ್ಭುತವಾಗಿ ಶುದ್ಧಿಯಾಗಿದೆ. ಈಗ ನಾವು ಸೇಹಿಕಿಯನ್ನ ಬರೆಯೋಣ. ಸೇಹಿಕಿ, 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 ಸೇಹಿಕಿ. ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದ ಗುಲಾಬಿ 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 ಬಣ್ಣವು ಬ್ರಹ್ಮಾಂಡದಿಂದ ಹರಿದು ಬಂದು ನಮ್ಮ ಕೈಗಳ ಮುಖಾಂತರ ಕೈಗಳಿಂದ ನೀರಿನ ಒಳಗಡೆ ಸಂಪೂರ್ಣವಾಗಿ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿ ಕೂಡ ಗುಲಾಬಿಯ ಬಣ್ಣ, ಗುಲಾಬಿಯ ಬಣ್ಣ, ಗುಲಾಬಿ 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 ಸಂಪೂರ್ಣವಾಗಿ ನೀರೆಲ್ಲವೂ ಕೂಡ ಚೈತನ್ಯಮಯವಾಗಿ ತುಂಬಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಸೂಪರ್ ಸೂಪರ್ ಸೂಪರ್. ಪ್ರಕಾಶ ಪ್ರಕಾಶ, ಗುಲಾಬಿಯ 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 ಪ್ರಕಾಶ, ಗುಲಾಬಿ ಗುಲಾಬಿ ಗುಲಾಬಿಯ ಚೈತನ್ಯವಾಗಿ ತುಂಬಿ ಹೋಗಿದೆ. ಈಗ ನೀರಿಗೆ ನಾವು ಅಭಿಮಂತ್ರಿತ ಮಾಡೋಣ. ನಿಮಗೆ ಏನ್ ಬೇಕು ಅದನ್ನ ಹೇಳೋಣ. ಏ ಪರಮಾತ್ಮ, ಏ ದಿವ್ಯ ಶಕ್ತಿ, ನಾನು ಸಂಪೂರ್ಣವಾಗಿ ನಾನು ಪರಮಾತ್ಮನ ಮಗಳು, ನಾವು ಪರಮಾತ್ಮನ ಮಗಳು, ನಾನು ಪರಮಾತ್ಮನ ಮಗಳು. ನಾವು ಮುಟ್ಟಿದೆಲ್ಲವೂ ಕೂಡ ಚಿನ್ನ ಆಗ್ತಾ ಇದೆ, ನಾವು ಮುಟ್ಟಿದೆಲ್ಲವೂ ಕೂಡ ಚಿನ್ನ ಆಗ್ತಾ ಇದೆ. ನಮ್ಮದು ಋಷಿಗಳ ವಂಶ, ನಮ್ಮದು ಋಷಿಗಳ ವಂಶ, ನಮ್ದು ಋಷಿಗಳ ವಂಶ. ನಾವು ಪರಮಾತ್ಮನ ಅಂಶ, ನಾವು ಪರಮಾತ್ಮನ ಅಂಶ. ನಾವು ಆರೋಗ್ಯವಾಗಿದ್ದೇವೆ, ನಾವು ಆರೋಗ್ಯವಾಗಿದ್ದೇವೆ, ನಾವು ಆರೋಗ್ಯವಾಗಿದ್ದೇವೆ. ನಾವು ಶ್ರೀಮಂತರಾಗಿದ್ದೇವೆ, ನಾವು ಶ್ರೀಮಂತರಾಗಿದ್ದೇವೆ, ನಾವು ಶ್ರೀಮಂತರಾಗಿದ್ದೇವೆ. ಧನ್ಯವಾದ, ಧನ್ಯವಾದ, ಧನ್ಯವಾದ. ಹರೇ ರಾಮ, ಹರೇ ಕೃಷ್ಣ. ಈಗ ನಾವು ಅದೇ ರೀತಿ ಮತ್ತೆ ನಾವೀಗ ನೀರಿನ ಚೈತನ್ಯವನ್ನು ನಾವು ಪರೀಕ್ಷೆ ಮಾಡೋಣ. ನಿಧಾನವಾಗಿ ಆ ನೀರನ್ನ ನಿಮ್ಮ ಕೈಗಳನ್ನ ನಿಧಾನವಾಗಿ ನಿಧಾನವಾಗಿರುವಾಗ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ತಗೊಳ್ತಾ ಬನ್ನಿ. ಒಂಥರ ಅಯಸ್ಕಾಂತರ ತರ ಒಂಥರ ಎಳೆದ ಹಾಗೆ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ನಿಧಾನವಾಗಿ ಮಾಡ್ಬೇಕು ಉಮೇಶ್ ಅವರೇ, ನಿಧಾನವಾಗಿ. ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ. ನಿಧಾನವಾಗಿ ಕಣ್ಣನ್ನ ಮುಚ್ಚಿ ನಿಧಾನವಾಗಿ ನಿಮ್ಗೊಂತ ಪ್ರೆಷರ್ ಎಲ್ಲಿವರೆಗೆ ಬರುತ್ತೆ ನೋಡ್. ಮೇಲೆ ಎತ್ತಾ ಬನ್ನಿ ನಿಧಾನಕ್ಕೆ, ನಿಧಾನಕ್ಕೆ ಎಳಿತಾ ಎತ್ಕೊಳ್ತಾ ಬನ್ನಿ ಕೈಯಲ್ಲಿ. ನಿಮ್ಗೆ ಗೊತ್ತಾಗತ್ತೆ ಒಂಥರ ಒಂಥರ ನಿಧಾನಕ್ಕೆ ಒಂಥರ ಎಳೆದಾಗ ಅನ್ಸುತ್ತೆ ನಮ್ಗೆ. ಶೋಭಾ ಅವ್ರ ನಿಧಾನಕ್ಕೆ ಎತ್ತಿ ಮೇಲ್ಗಡೆ ಕೈನ ನಿಧಾನಕ್ಕೆ ಎತ್ತಿ. ನಿಧಾನಕ್ಕೆ ನಿಧಾನಕ್ಕೆ ನೋಡಿ, ಅಲ್ಲಿ ಒಂಥರ ವೈಬ್ರೇಷನ್ ಆದಂಗ ಅನಿಸ್ತಾ ಇರುತ್ತೆ. ನಮ್ಗೆ ಯಾರೋ ತಳ್ಳದಾಗ ಅನಿಸ್ತಾ ಇರುತ್ತೆ ನೋಡಿ. ನಿಧಾನಕ್ಕೆ ನಿಧಾನಕ್ಕೆ ನೋಡಿ. ನನ್ನದು ಈಗ ನೋಡ್ಕೊಳ್ಳಿ. ಈಗ ನೀವು ಹಂಗೆ ಮಾಡ್ತಾನೆ ಇರ್ಬಿಡಿ ಕೈಯನ್ನ ಈ ತರ. ಅದ್ ಎಲ್ಲಿ ಪ್ರೆಷರ್ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ ನೀವು. ಅದನ್ನ ಸುಮ್ನೆ ಅಂತಾನೆ ಇರೋದಲ್ಲ. ಅದ್ ಎಲ್ಲಿ ಆ ಒಂಥರ ಪ್ರೆಷರ್ ಬಂದ್ ಎಲ್ಲಿ ನಿಂತ್ಕೊಳ್ತಾ ಇದೆ. ಕಣ್ಣನ್ನ ಮುಚ್ಚಿ ನಾವು ಮಾಡ್ಬೇಕು. ಈ ತರ ಮಾಡಿ 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 ಅದ್ ಎಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆ ಒಂಥರ ವೈಬ್ರೇಷನ್, ಒಂಥರ ಪ್ರೆಷರ್ ಅನ್ನೋ ತಳ್ಳ. ಅದು ನಿಮ್ಗೆ ಏನೋ ಫೋರ್ಸ್ ಆಗಿ ತುಂಬಾ ತುಂಬಾ ಸೂಕ್ಷ್ಮವಾಗಿ ನಿಮ್ಗದು
ಗೊತ್ತಾಗ್ತಾ ಬರುತ್ತೆ. ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಎಲ್ಲಿ ಬಂದ್ ನಿಂತಿದೆ ನಿಮ್ಮ ಕೈ ಅಂತ ನೋಡ್ಕೊಳ್ಳಿ. ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಿದೆ ಅಂತ ನೋಡಿ. ನಂದು ಇನ್ನೂ ಕೈ ಮೇಲೆ ಹೋಗ್ತಾ ಇದೆ, ಬಟ್ ವಿಡಿಯೋದಲ್ಲಿ ಬರಲ್ಲ ಅಂತೇಳಿ ನಾನು ಅಷ್ಟಕ್ಕೆ ನಿಲ್ಸಿದೀನಿ. ನಾನು ಯಾರ್ದು ಜಾಸ್ತಿ ಆಗಿದೆ ಮುಂಚೆಗಿಂತ? ನಿಮ್ ಎಕ್ಸ್ಪೀರಿಯನ್ಸ್ ಕೈ ತೆಗಿರಿ ಇವಾಗ. ಮುಂಚೆಗಿಂತ ಜಾಸ್ತಿ ಆಗಿದೆ ಮೇಡಮ್. ಮುಂಚೆಗಿಂತ ಒಂದು ಜಾಸ್ತಿ 3-4 ಇಂಚ್ ಜಾಸ್ತಿ ಆಗಿದೆ. ಆಗಿದೆ. ಹೌದು. ಸೂಪರ್ ಸೂಪರ್ ಸೂಪರ್. ಅದು ವೈಬ್ರೇಷನ್ ಗೊತ್ತಾಯ್ತಾ ನಿಮ್ಗೆ? ಒಂಥರ ಜುಮ್ ಜುಮ್ ಅಂತಂದ ಸರಿ ಗೊತ್ತಾಗ್ತದೆ. ಹಾ ಹೌದು, ಯಾರೋ ಒಂಥರ ಅಂದ್ರೆ ತುಂಬಾ ಗೊತ್ತಾಗ್ತದೆ. ತೆಳುವಾದ ಗೊತ್ತಾಗತ್ತೆ. ತುಂಬಾ ಏನೋ ನಾವು ಯಾರೋ ನಮ್ಗೆ ಜೋರಾಗಿ ಆ ತರ ಅನುಭವ ಅಲ್ಲ, ಅದು ತುಂಬಾ ತುಂಬಾ ಸೂಕ್ಷ್ಮವಾಗಿ ಪ್ರೆಷರ್ ಅದು ಹಾಕಿದಾಗ ಅಂಗಕ್ಕೆ ಪ್ರೆಷರ್ ಬಂದಾಗೆ ಆಗ್ತದೆ. ಹೌದು. ಹಾ ಹಾ ಹೌದು 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 ಹೌದು. ಸೂಪರ್ ಸೂಪರ್. ಇನ್ಯಾರಿಗ್ ಗೊತ್ತಾಯ್ತು? ಇನ್ಯಾರು ನಿಮ್ಮ ಅನುಭವ ಶೇರ್ ಮಾಡ್ಬೇಕು ನನ್ಗೆ. ಪ್ರಿಯಾ ಅವರು? ನನ್ಗೂ ಗೊತ್ತಾಯ್ತು ಮೇಡಮ್. ನಿಮ್ಗೂ? ಚಂದ್ರಕಲಾ ಅವ್ರಿಗೆ ಚಂದ್ರಕಲಾ. ಸೂಪರ್ ಸೂಪರ್. ಚಂದ್ರಕಲಾ. ಹೌದು. ಶಾಂತಮ್ಮ ಅವ್ರಿಗೆ ಗೊತ್ತಾಯ್ತಾ? ಪ್ರಿಯಾ ಅವರಿಗೆ ಗೊತ್ತಾಯ್ತಾ? ಸರಿ, ಈಗ ನೀವು ನೀರನ್ನ ಟೇಸ್ಟ್ ಮಾಡಿ. ಈಗ ಕಣ್ಣನ್ನ ಮುಚ್ಚಿ ನೀವು ಪ್ರತಿಯೊಂದನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ನೀವು ಗಮನಿಸ್ಬೇಕು. ಹಾ, ಹೇಗನ್ನಿಸ್ತು? ಆ ರುಚಿ ಹೇಗಿದೆ? ನೀವು ಟೇಸ್ಟ್ ಕೂಡ ಮಾತಾಡ್ಬೇಕು. ಡಿಫ್ರೆಂಟ್ ಆಗಿತ್ತು ಮೇಡಮ್. ಹಾ, ಟೇಸ್ಟ್ ಕೂಡ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿತ್ತು. ಟೇಸ್ಟ್ ಕೂಡ ಹೌದು ಡಿಫ್ರೆಂಟ್ ಆಗಿದೆ. ಅದ್ರ ರುಚಿ ಬದಲಾವಣೆ, ಸಿಹಿ ಹೌದು ಜಾಸ್ತಿ ಮೇಡಮ್. ಆಗಿದೆ. ಬದಲಾವಣೆ ಕರೆಕ್ಟ್. ಹೌದು. ಆಗ್ಲೇಬೇಕು, ಆಗತ್ತೆ. ಅದಕ್ಕೆ ಹೇಳೋದು, ಈ ಒಂದು ಪರೀಕ್ಷೆಯನ್ನ ಇದು ನಾವು ನೀವು ಮಾಡಿರೋದಿಲ್ಲ, ಎಲ್ಲರೂ ಕೂಡ ಮಾಡಿದ್ದ. ಆಲ್ರೆಡಿ ನಮ್ಮೆಲ್ಲರಿಗೂ ಕೂಡ ಕಳ್ಸ್ಕೊಟ್ಟಿದ್ದಾರೆ. ನಿಮ್ಗೆ ಗ್ರೂಪ್ ಅಲ್ಲೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ನಾನು ಮೋಟೋ ಅಂತ ಹೇಳಿ ಒಬ್ರು ಸೈಂಟಿಫಿಕ್ ಪರ್ಸನ್ ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ಅದಕ್ಕೆ ನಾವು ನೀರಿಗೆ ನಾವು ಪ್ರೀತಿಯನ್ನ ಹೇಳಿದಾಗ, ನಾನು ನಿನ್ನ ತುಂಬಾ ಪ್ರೀತಿಸ್ತೇನೆ, ನಾನು ನಿನ್ನ ತುಂಬಾ ಗೌರವಿಸ್ತೇನೆ, ನೀನಂದ್ರೆ ನನಗೆ ಇಷ್ಟ ಅಂತ ಹೇಳೋದು. ಕೆಲವೊಮ್ಮೆ ಬೈಯೋದು, ನೀನಂದ್ರೆ ಇಷ್ಟ ಇಲ್ಲ ನನ್ಗೆ, ನೀನಂದ್ರೆ ನಂಗೆ ಚೆನ್ನಾಗಿ ಇಷ್ಟ ಆಗಲ್ಲ, ನೀನಂದ್ರೆ ನನಗೆ ಬೇಜಾರು, ನೀನಿಂದ ನನ್ಗೆ ಕೋಪ ಬರುತ್ತೆ, ನೀನ್ ವೇಸ್ಟ್, ನೀನಿಂದ ಏನು ಉಪಯೋಗ ಇಲ್ಲ, ನೀನ್ ನನಗೆ ಬೇಡವೇ ಬೇಡ, ಈ ತರ ನೀರಿಗೆ ಬೈಯೋದು. ಆಗ ಅದ್ರಲ್ಲಿ ಇರುವಂತ ಚೈತನ್ಯ ಬದಲಾವಣೆ ಆಗುತ್ತೆ. ಪ್ರಾರ್ಥನೆ ಮಾಡಿದಾಗ ಬದಲಾವಣೆ ಆಗಿದೆ, ಪ್ರೀತಿ ತೋರಿಸಿದಾಗ ಬದಲಾವಣೆ ಆಗಿದೆ. ಈ ರೀತಿ ನಿಮ್ಮ ನೀರನ್ನ ನೀವು ಯಾವಾಗ ಕುಡಿತೀರಾ ಅವಾಗೆಲ್ಲ ನಿಮ್ಗೆ ಆರೋಗ್ಯ ಬೇಕಾ? ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅಫರ್ಮೇಶನ್ ಗಳನ್ನ ಹೇಳ್ಕೊಳ್ಳಿ. ನಿಮ್ಗೆ ಹಣ ಬೇಕಾ? ಹಣಕ್ಕೆ ಸಂಬಂಧಪಟ್ಟಂತ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಳ್ಳಿ. ಬಾಂಧವ್ಯ ಸರಿ ಹೋಗ್ಬೇಕಾ? ಬಾಂಧವ್ಯಕ್ಕೆ ಸಂಬಂಧಪಟ್ಟಂತ ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಡಿ. ಅದರಲ್ಲಿ ನಕಾರಾತ್ಮಕ ಪದಗಳು ಇರಬಾರ್ದು. ನನ್ನ ಆರೋಗ್ಯ ಸರಿ ಆಗ್ತಾ ಇಲ್ಲ, ನನ್ನ ಆರೋಗ್ಯ ಸರಿ ಹೋಗ್ಲಿ, ಆಗ್ತಾ ಇಲ್ಲ ಅಂತ ಹೇಳ್ಬಾರ್ದು. ಅರ್ಥ ಆಯ್ತಾ? ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಬರಬಾರ್ದು. ನನ್ಗೆ ಇವಾಗ ಹಣ ಇಲ್ಲ, ನನ್ಗೆ ಹಣ ಜಾಸ್ತಿ ಬರ್ಲಿ, ಆತರ ಹೇಳ್ಬಾರ್ದು. ನಾನು ಶ್ರೀಮಂತೆ, ನನ್ನ ಹತ್ರ ಹಣ ಇದೆ, ನಾನು ಧೈರ್ಯಶಾಲಿ, ನಾನು ಆರೋಗ್ಯವಂತೆ, ನಾನು ಏನ್ ಬೇಕಾದ್ರೂ ನಾನು ಸಾಧನೆಯನ್ನ ಮಾಡ್ತೇನೆ, ನಾನು ಜಯಶಾಲಿ, ನಾನು ವಿಜಯಶಾಲಿ, ನಾನು ಶಕ್ತಿವಂತೆ, ನಾನು ಪರಮಾತ್ಮನ ಮಗಳು, ನನಗೆ ಪರಮಾತ್ಮನ ಆಶೀರ್ವಾದವಿದೆ,
ಧನ್ಯವಾದ ಧನ್ಯವಾದ ಧನ್ಯವಾದ. ನಿಮಗೆ ಯಾವುದಕ್ಕೆ ಬೇಕು ಅದಕ್ಕೆ ನೀವು ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಂಡು ನೀವು ರೆಡಿ ಮಾಡ್ಕೊಂಡು. ಒಳ್ಳೇದಾಗ್ಲಿ.